ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಎಕ್ಕಾ ಕಡೆ ಎಲ್ಲರೂ ಒಂದು ಕಣ್ಣಿದೆ. ಸೊ ಎಕ್ಕಾ ಸಿನಿಮಾದ ಕೆಲವೊಂದು ಡೌಟ್ಸ್ಗಳನ್ನು ಕೇಳ್ತಾ ಇದೆ. ಡೌಟ್ಸ್ ಮೀನ್ಸ್ ಅಂದರೆ ಪ್ರೀಮಿಯರ್ ಶೋ ಇರುತ್ತಾ ಆ್ಯಂಡ್ ಅದ್ರ ಜೊತೆಗೇ ಫ್ಯಾನ್ ಶೋ ಏನಾದರೂ ಇರುತ್ತಾ, ಎಲ್ಲೆಲ್ಲಿರುತ್ತೆ ಫ್ಯಾನ್ ಶೋಗಳಿದ್ರೆ, ಏನು ಕತೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಎಕ್ಕಾ ಸಿನಿಮಾ ಕಡೆ ವೇಟಿಂಗಲ್ಲಿರುವಂಥದ್ದು ಗೊತ್ತಿರುವಂಥ ವಿಚಾರ. ಅದ್ರ ಜೊತೆಗೇ ಪ್ರೀಮಿಯರ್ ಶೋ ಇದೆಯಾ ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಕಾಮೆಂಟ್ ಬಾಕ್ಸಲ್ಲಿ. ಅದ್ರ ಜೊತೆಗೆ ಫ್ಯಾನ್ ಶೋ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ, ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆ ಫ್ಯಾನ್ ಶೋ ಇದೆಯಾ, ಇದೆಲ್ಲ ಡೌಟ್ಸ್ಗಳು ನಿಮಗಿದೆ. ಸೊ ಪ್ರತಿಯೊಬ್ಬರು ಕಾಮೆಂಟ್ ಮಾಡೋಕ್ಕಿಂತ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಟಿವ್ ಆಗಿರಲಿ ಅಂತ. ಈಗ ಎಕ್ಕಾ ವಿಚಾರಕ್ಕೆ ಬರ್ತೀನಿ, ಎಕ್ಕಾ ಸಿನಿಮಾದ ವಿಚಾರಕ್ಕೆ. ಆ್ಯಂಡ್ ಪ್ರೀಮಿಯರ್ ಶೋ ಅನ್ನುವಂಥದ್ದು ಅಫಿಷಿಯಲಿ ಅಂದರೆ ಪೇಯ್ಡ್ ಪ್ರೀಮಿಯರ್ ಆಗಿರ್ಬೋದು, ಅಥವಾ ಸೆಲೆಬ್ರಿಟಿ ಪ್ರೀಮಿಯರ್ ಆಗಿರ್ಬೋದು, ಅಥವಾ ಪ್ರೆಸ್ನವ್ರಿಗೆ ಅಂತ ಒಂದು ಪ್ರೀಮಿಯರ್ ಮಾಡ್ತಾರೆ. ಸೊ ಇದು ಯಾವುದೂ ಕೂಡ ಇಲ್ಲ ಅಂತ ಯುವ ಅವರೇ ಒಂದು ಕನ್ಫರ್ಮ್ ಮಾಡಿದ್ದಾರೆ. ರೀಸೆಂಟಾಗಿ ನಮ್ಮ ಎಕ್ಸಲ್ಲಿ ಕೂಡ ಜಾಯ್ನ್ ಆಗಿದ್ದರು ಯುವ ಅವರು. ಆ್ಯಂಡ್ ಈ ಒಂದು ಸೆಷನ್ ನಾನು ಕೇಳಿದಂಥ ಪ್ರಶ್ನೆಗೆ ಯುವ ಅವರು ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಪ್ರೀಮಿಯರ್ ಯಾವುದೂ ಕೂಡ ಇರಲ್ಲ. ಪೇಯ್ಡ್ ಪ್ರೀಮಿಯರ್ ಇರ್ಬೋದು, ಸೆಲೆಬ್ರಿಟಿ ಪ್ರೀಮಿಯರ್ ಇರ್ಬೋದು, ಲೈಕ್ ಆಗಲೇ ಹೇಳಿದಾಗೇ ಪ್ರೆಸ್ ಪ್ರೀಮಿಯರ್ ಇರ್ಬೋದು. ಸೊ ಯಾವುದೂ ಪ್ರೀಮಿಯರ್ ಶೋಗಳಿರಲ್ಲ, ಡೈರೆಕ್ಟ್ ಏನು ಶೋ ಇರುತ್ತೆ ಆ ಶೋ ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಜೊತೆಗೇ ಒಂದು ಕ್ಲಾರಿಟಿ ಸಿಕ್ಬಿಡಲಿ ಅಂತ ಇನ್ನೊಂದು ಕ್ವಶನ್ ಕೂಡ ನಾನು ಅವತ್ತು ಅವ್ರಿಗೆ ಕೇಳಿದೆ. ಸರ್, ಫ್ಯಾನ್ ಶೋ ಬೆಂಗಳೂರು ಹೊರತುಪಡಿಸಿದ್ರೆ ಸೊ ಎಲ್ಲೆಲ್ಲಿ ಫ್ಯಾನ್ ಶೋಗಳಿದೆ ಅಂತ. ಅವ್ರು ಒಂದು ಮಾತು ಹೇಳಿದ್ದೇನು ಅಂತಂದರೆ, ಪ್ರೀಮಿಯರ್ ಶೋ ಇಲ್ಲ, ಬಟ್ ಫ್ಯಾನ್ ಶೋ ಪ್ಲ್ಯಾನಿಂಗಲ್ಲಿದೆ. ಬಟ್ ಬೆಂಗಳೂರು ಆ್ಯಂಡ್ ಅನದರ್ ಸಿಟೀಸು ಸೊ ಗೊತ್ತಿಲ್ಲ ಏನು ಅಂತ. ಸೊ ಗೊತ್ತಾಗುತ್ತೆ ಇಷ್ಟರಲ್ಲೇ ಅಂತ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ನೋಡೋಣ. ಐ ಥಿಂಕ್ ಫ್ಯಾನ್ ಶೋ ಬೆಂಗಳೂರನ್ನು ಹೊರತುಪಡಿಸಿದ್ರೆ ನಾನು ಹೇಳೋದೇನು ಅಂತಂದರೆ, ಒಂದು ಸೆಲೆಕ್ಟೆಡ್ ಆಫ್ ಒಂದು 5 ಸಿಟೀಸ್ಗೆ ಕೊಡಬಹುದು ಒಂದು ಫ್ಯಾನ್ ಶೋನ ಅಂತ ಅಂದ್ಕೊಂಡಿದ್ದೀನಿ. ಟೈಮಿಂಗ್ ಎಲ್ಲ ಕೇಳಿದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ ರಾತ್ರಿನೇ ಸ್ಟಾರ್ಟ್ ಆಗುತ್ತಾ ಫ್ಯಾನ್ ಶೋ ಹಾಗೆ ಹೀಗೆ ಅಂತ. ಪ್ರಾಬಬ್ಲಿ ಕೊಟ್ಟರೆ ಬೆಳಗ್ಗೆ 6 ಗಂಟೆ ಶೋ ಏನಾದರೂ ಕೊಡ್ಬೋದು. ಬಟ್ ಅಂದರೆ 7 ಗಂಟೆ ಇಲ್ಲ ಅಂದರೆ 8 ಗಂಟೆ ಶೋನ ಪ್ರಾಬಬ್ಲಿ ಕೊಡುವಂಥ ಚಾನ್ಸಸ್ಗಳು ಇರುತ್ತೆ. ಸೊ ನೋಡೋಣ, ಮೇ ಬಿ ಐ ಥಿಂಕ್ ಚಾನ್ಸಸ್ಗಳು ತುಂಬಾ ಇದೆ. ಸೊ ಬೆಂಗಳೂರು ಮತ್ತು ಹೊರಗಿರುವಂಥ ಅನದರ್ ಸಿಟೀಸ್ಗಳ ಬಗ್ಗೆ ನೋಡೋದಾಯ್ತಂದರೆ ಒಂದು 5 ಸಿಟೀಸ್ಗೆ ಅವೈಲೇಬಲ್ ಆಗ್ಬೋದು ಫ್ಯಾನ್ ಶೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಸಿನಿಮಾ ಟೀಮೇ ಒಂದು ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ರೀಸೆಂಟಾಗಿ ಎಕ್ಸಲ್ಲೂ ಕೂಡ ಯುವ ಅವರು ಮತ್ತು ರೋಹಿತ್ ಸರ್ ಅವರು ಕೂಡ ಜಾಯ್ನ್ ಆಗಿದ್ದರು. ಸೊ ಆ ಒಂದು ಸೆಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಎಲ್ಲರೂ ಗೊತ್ತಿರುವಂಥ ವಿಚಾರ. ಸೊ ಸಡನ್ನಾಗಿ ಒಂದು ಎಕ್ಸಲ್ಲಿ 1000+ ಆಡಿಯನ್ಸ್ಗಳು ಬಂದರೆ ಕ್ರ್ಯಾಶ್ ಆಗುತ್ತೆ. ತುಂಬಾ ಕ್ರ್ಯಾಶ್ ಆಯಿತು. ಸೊ ವೀಕೆಂಡ್ಸ್ ಇರೋದ್ರಿಂದ ತುಂಬಾ ಒಂದು ಸರ್ವರ್ ಬ್ಯುಸಿ ಇರುತ್ತೆ. ಆಲ್ಮೋಸ್ಟ್ ಎಕ್ಸ್ ಸರ್ವರ್ ಬಂದ್ಬಿಟ್ಟು ಸ್ವಲ್ಪ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು 2-3 ಮಂತ್ಸ್ಗಳಿಂದ ಎಕ್ಸು ಸ್ಪೇಸಲ್ಲಿ ಸ್ವಲ್ಪ ತುಂಬ ಗ್ಲಿಚ್ ಆಗ್ತಾ ಇದೆ. ಸೊ ಸಡನ್ನಾಗಿ 1200-500 ಪೀಪಲ್ ಬಂದಿದ್ದರಿಂದ ತುಂಬಾ ಒಂದು ಗ್ಲಿಚ್ ಆಗಿರುವಂಥದ್ದು. ಸೊ ಯಾರಿಗೆಲ್ಲ ಡಿಸಪಾಯಿಂಟ್ ಆಗಿದೆ ಗೊತ್ತು, ಸೆಷನ್ನಲ್ಲಿ ಮಾತಾಡೋಕ್ಕಾಗಲಿಲ್ಲ ನಾವು ಯುವ ಸರ್ ಜೊತೆ ಅಂತ. ಸೊ ಯಾರು ಕೂಡ ಡಿಸಪಾಯಿಂಟ್ ಆಗಬೇಡಿ. ನೆಕ್ಸ್ಟು ಒಂದು ಸೆಷನನ್ನು ಮಾಡ್ತಾಯಿದ್ದೀವಿ. ಸೊ ಆ ಒಂದು ಸೆಷನಲ್ಲಿ ಏನಾದರೂ ಇತ್ತು ಅಂದರೆ ನಾನು ಈ ಒಂದು ಎಲ್ಲ ಒಂದು ಪ್ರಾಬ್ಲಮ್ಸ್ಗಳು ಇಲ್ಲದೇ ಒಂದು ಒಳ್ಳೆ ಸೆಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಅಂತಂದರೆ, ಸಡನ್ನಾಗಿ ಆಡಿಯನ್ಸ್ಗಳು ಬಂತರು ಅಂದರೆ ಅಲ್ಲಿ ಗ್ಲಿಚ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಈಗ ಎಕ್ಸಾಂಪಲ್ಲು ಒಂದು 50 ಮೆಂಬರ್ಸ್ ಇರುವಂಥ ಒಂದು ಕೋಣೆ ಇರುತ್ತೆ. ಸೊ ಅಲ್ಲಿ ಒಂದು 1000 ಜನ ಒಳಗಡೆ ಇನ್ವೈಟ್ ಮಾಡೋಕ್ಕಾಗಲ್ಲ. ಸೊ ಆ ರೀತಿಯಾದಂಥ ಒಂದು ಗ್ಲಿಚ್ ಆಗಿರುವಂಥದ್ದು ಇದು. ನೋಡೋಣ, ಐ ಥಿಂಕ್ ನೆಕ್ಸ್ಟ್ ಬರುವ ದಿನಗಳಲ್ಲಿ ಒಂದು ಸೆಷನ್ ಕ್ಲೀನಾಗಿ ಒಂದು ಸೆಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸಕ್ಸಸ್ ಮೀಟಿಗೆ ಏನಾದರೂ ಸಿಗ್ತಾರೋ ಇವ ಅವರು, ನೋಡೋಣ. ಆ ಒಂದು ಸೆಷನಲ್ಲಿ ಮಾತ್ರ ಕಂಪ್ಲೀಟಾಗಿ ಒಂದು ಯಾವುದೇ ತೊಂದರೆ ಆಗದಿರೋ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸೆಷನ್ ಆಯಿತು. ಆ್ಯಂಡ್ ಆಲ್ಸೋ ಸೆಷನಲ್ಲಿ ನಾನು ಕೇಳಿದಂಥ ಕ್ವಶನ್ಸ್ ಕೂಡ ಯುವ ಸರ್ ಕೂಡ ಆನ್ಸರ್ ಮಾಡಿದ್ದಾರೆ. ಆ್ಯಂಡ್ 18ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈಗ ಸದ್ಯಕ್ಕೆ ಏನಪ್ಪ ಅಂತಂದರೆ ಪ್ರೀಮಿಯರ್ ಶೋ ಮತ್ತು ಫ್ಯಾನ್ ಶೋ ಬಗ್ಗೆ ಒಂದು ಕ್ಲಾರಿಟಿ ನಿಮಗೆಲ್ಲ ಸಿಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಪ್ರೀಮಿಯರ್ ಶೋ ಅಲ್ಲ ಅಂದರೆ ಪ್ರೀಮಿಯರ್ ಶೋ ಇದೆ ಅಂತ ಅಂದ್ಕೊಂಡಿದ್ದಾರೆ ಆ್ಯಂಡ್ ಫ್ಯಾನ್ ಶೋ ಇದೆ ಅಂತ ಅಂದ್ಕೊಂಡಿದ್ದಾರೆ, ಸೊ ಒಂದು ಕ್ಲಾರಿಟಿ ಸಿಕ್ಕಿದೆ. ಬಟ್ ಪ್ರೀಮಿಯರ್ ಶೋ ಅಂತೂ ಖಂಡಿತವಾಗಿಲ್ಲ. ಸೊ ಫ್ಯಾನ್ ಶೋ ಅಂತೂ ಸೆಲೆಕ್ಟೆಡ್ ಸಿಟಿ ಅಂದರೆ ಬೆಂಗಳೂರು ಬಿಟ್ಟು ಹೊರತುಪಡಿಸಿದ್ರೆ ಸೆಲೆಕ್ಟೆಡ್ ಸಿಟಿಲಿ ಇದೆ ಅಂತೆ. ಸೊ ಕಾದು ನೋಡೋಣ. ಆದಷ್ಟು ಬೇಗ ಫ್ಯಾನ್ ಶೋ ಇರಲಿ, ಎಲ್ಲ ಕಡೆಯೂ ಫ್ಯಾನ್ ಶೋ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಫ್ಯಾನ್ ಶೋ ಕಾಯ್ತಾ ಇದ್ದೀರಾ, ಸೊ ನಿಮ್ಮ ಊರು ಯಾವುದು ಕಾಮೆಂಟ್ ಮಾಡಿ. ಎಕ್ಕಾ ವೇಟಿಂಗಾ, ಏನು ಕತೆ, ನಿಮ್ಮ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.